ನೋಡ್ರಿ, ಮೋದಿ ಅವರಿಗೆ ಡೈರೆಕ್ಟ್ ಹ್ಯಾಂಡ್ ಶೇಕ್ ಮಾಡೋ ಅಷ್ಟು ಪಬ್ಲಿಕ್ಗೆ ಯಾರಿಗೆ ಸಿಗುತ್ತೆ ಆಪ್ಷನ್ನು. ಅಲ್ಲಿ ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ. ಮೋದಿ ಅವರು ಬಂದರು ಅನ್ಸುತ್ತೆ. ಜನ ಚಿಲ್ಲಾ ಪಿಲ್ಲಿ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಹೀಗೆ ನಮ್ಮ ಚಿಕ್ಕಬಳ್ಳಾಪುರ ಕಡೆ ಒಂದು ಈವೆಂಟ್ ಇತ್ತು ಅಂತ ಬಂದಿದ್ದೆ. ಸೊ ಹಂಗೆ ಹೊರಡಬೇಕಾದ್ರೆ ಇಲ್ಲಿ ಒಂದು ಹವಾ ನಡೀತಾ ಇತ್ತು. ಮೋದಿ ಅವರು ಮೋಸ್ಟ್ಲಿ ಏನೋ ಇಲ್ಲಿ ರ್ಯಾಲಿ ಏನೋ ನಡೀತಾ ಇದೆ ಅನ್ಸುತ್ತೆ. ಜೊತೆಗೆ ಎಲೆಕ್ಷನ್ ಬೇರೆ ಹತ್ರ ಬಂತು. ನಮ್ಮ ಒಂದು ಅಮೂಲ್ಯವಾದ ಮತ ಎಷ್ಟು ಇಂಪಾರ್ಟೆಂಟು ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಮತ್ತೊಮ್ಮೆ ನೆನಪು ಮಾಡ್ತಿದ್ದೀನಿ. ಸೊ ನಮ್ಗಳ ಒಂದು ಓಟಿಂದ ನೆಕ್ಸ್ಟ್ ನೋಡಿ ಒಂದು 5 ಇಯರ್ಸು ಏನೆಲ್ಲ ನಮಗೆ ಸಿಗ್ಬೋದು ಇಲ್ಲ ಸಿಗೋದಿಲ್ಲ ಅನ್ನೋದು ಒಂದು ನಮ್ಮ ಕೈಲೇ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ಓಟ್ ಹಾಕಿ ಅಂತ ಹೇಳ್ತಾ, ಜೊತೆಗೆ ಆ ಓಟನ್ನ ಯಾರಿಗೆ ಹಾಕಬೇಕು ಅನ್ನೋದು ನಿಮ್ಮ ಬುದ್ಧಿ ನಿಮ್ಮ ಕೈಲಿದ್ರೆ ಅದು ತುಂಬ ಒಳ್ಳೆಯದು. ಈಗ ಆಲ್ರೆಡಿ ನಾವು ಕೆಲವೊಂದು ಇವ್ರಿಗೆ ಹಾಕ್ಬೇಕಿತ್ತು ಅವ್ರಿಗೆ ಹಾಕ್ಬೇಕಿತ್ತು ಅಂತ ಹಾಕಾದ್ಮೇಲೆ ಈಗ ಕೆಲವೊಂದೊಂದು ಅದನ್ನು ನಷ್ಟಪಡ್ತಿರ್ತೀವಿ. ಸೊ ಇವಾಗ ಇನ್ನೊಂದು ಸಿಕ್ಕಿದೆ ಚಾನ್ಸು. ಹಂಗಾಗಿ ನಮ್ಮ ಒಂದು ಓಟು ನಮ್ಮ ಒಂದು ದೇಶಕ್ಕೆ ನಮಗೆ ಅನುಕೂಲಕರವಾಗಿರಲಿ ಅನ್ನೋದು ಕಡೆ ಒಂದು ನಮ್ಮದು ಗಮನ ಇರಲಿ. ಸೊ ಮುಂದೆ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ. ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ ಎಲ್ಲೋ ರ್ಯಾಲಿನೂ ನಡೀತಾ ಇರೋದು. ಏನು ರ್ಯಾಲಿ ಇರ್ಬೋದು? ಅದೇ ಈಗ ಎಲೆಕ್ಷನ್ ಹಬ್ಬ ಅಲ್ಲ. ಒಂದ್ಸರಿ ನೋಡೋಣ ಬನ್ನಿ ಏನು ಹೇಳ್ತಾರೆ. ಮತ್ತೆ ಚಿಕ್ಕಬಳ್ಳಾಪುರ ಕಡೆ ಹೇಗೆಲ್ಲ ಅಭಿವೃದ್ಧಿ ಆಗಿದೆ ಏನು ಅನ್ನೋದನ್ನ ನಮ್ಮ ಇಲ್ಲಿನ ಚಿಕ್ಕಬಳ್ಳಾಪುರ ಜನತೆನೇ ಅವ್ರ ಹತ್ರನೇ ಮಾತಾಡ್ಸ್ಕೊಳ್ಳೋಣ. ಏನಂತೀರಾ? ಸೊ ಮತದಾರರ ಒಲವು ಯಾರ ಕಡೆ ಇದೆ ಈ ಸಲ? ಖಂಡಿತ ಅದನ್ನ ನಮ್ಮ ಚಿಕ್ಕಬಳ್ಳಾಪುರ ಜನತೆನೇ ಹೇಳಿ. ಬನ್ನಿ ಮುಂದೆ ಹೋಗೋಣ. ಹಿಂಗಿರುತ್ತೆ ರ್ಯಾಲಿ ನೋಡೋಣ ಅಂತ ಬಂದ್ವಿ. ಒಂದು ಜಾತ್ರೆಗೆ ಸೇರ್ತಾರಲ್ಲ ಜನ, ಅಷ್ಟು ಜನ ಗಾಡಿಗಳಂತೂ ಅವು ಎಲ್ಲಂದ್ರೆ ಅಲ್ಲಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಇಷ್ಟೊಂದು ಜನ ಅವರಲ್ಲ, ನೋಡೋಣ ಬನ್ನಿ ಸುಮ್ಮನೆ ಒಂದು ವಿಸಿಟ್ ಹಾಕೊಂಬರೋಣ. ನಮ್ಮ ಚಿಕ್ಕಬಳ್ಳಾಪುರನವ್ರನ್ನ ಒಂದು 4-5 ಜನ ಮಾತಾಡ್ಸೋಣ. ಏನಪ್ಪ ಎಲೆಕ್ಷನ್ ಬೇರೆ ಬಂತಲ್ಲ, ಹಂಗಾಗಿ ಏನು ಸಮಾಧಾನ ಇದೆಯಾ ಅಸಮಾಧಾನ ಇದೆಯಾ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜನದನ್ನ ಒಂದು 4-5 ಜನ ಮಾತಾಡಿಸಿ ದೂರದಲ್ಲಿ ಎಲ್ಲೋ ನಿಂತ್ಕೊಂಡು ಒಂಚೂರು ನೋಡ್ಕೊಂಡು ಈವೆಂಟ್ನ ಹಂಗೆ ಹೋಗೋಣ ಬನ್ನಿ. ಚಿಕ್ಕಬಳ್ಳಾಪುರದಕ್ಕೆ ಇದಕ್ಕೆ ಬರುತ್ತಾ ನಿಮ್ಮದು? ಯಾರು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಇರೋದು? ಸುಧಾಕರ್ ಅವರಾ? ಓಕೆ. ಹೇಗಿದೆ ಎಲ್ಲ ನಿಮ್ಗೆ ಇಲ್ಲಿ ಅಭಿವೃದ್ಧಿ ಸಮಾಧಾನ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಅವ್ರು ಬಿಟ್ಟರೆ ಅಭಿವೃದ್ಧಿನೇ ಇಲ್ಲ ಚಿಕ್ಕಬಳ್ಳಾಪುರ. ಅವ್ರಿಲ್ಲ ಅಂದರೆ ಅಭಿವೃದ್ಧಿನೇ ಇಲ್ಲ ಅಂತೀರಾ? ಓಕೆ. ಏನಾದ್ರು ಒಂದೆರಡು ಹೇಳ್ಬೋದಾ ಏನೆಲ್ಲ ಆಗಿದೆ ನಿಮ್ಗೆ ಅನುಕೂಲ ಆಗಿದೆ ಅಂತ? ಹೇಳ್ಬೋದು, ಹೇಳಿ ಒಂದೆರಡು ಏನಾದರೂ. ರಸ್ತೆಗಳು ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಹಾಂ ಹಾಂ. ಇಂಪಾರ್ಟೆಂಟ್ ರೈತರಿಗೆ ನೀರು ತಂದು ಕೊಟ್ಟಿದ್ದಾರೆ. ಓಕೆ. ಓಕೆ, ಎಲ್ಲಿಯವ್ರು ನೀವು? ಯಾವೂರವ್ರು? ಹೌದಾ? ಏನಕ್ಕೆ ಬಂದಿದ್ರಿ ಇಲ್ಲಿ? ನೋಡಕ್ಕೆ ಬಂದಿದ್ದೀರಿ ಅಷ್ಟೇ? ಓಹೋ. ಯಾವುದು ಯಾವ ಪಕ್ಷ ಏನು ಗೊತ್ತಿಲ್ವಾ ಅದ್ರ ಬಗ್ಗೆ? ಯಾವುದು? ಇದೇ ಪಕ್ಷನಾ? ಓಕೆ. ನಿಮ್ಮ ಕಡೆ ಎಲ್ಲ ಯಾರು ನಿಂತಿರೋದು MLA? ಸುಧಾ ಅವರಾ? ಓಕೆ. ಹೆಂಗೆ ನಿಮ್ಮೂರ ಕಡೆ ಎಲ್ಲ ಏನು ಎಲ್ಲ ಕೆಲಸಗಳು ಆಗಿದಾವ? ಸಮಾಧಾನ ಇದೆಯಾ ನಿಮಗೆ? ಅದಕ್ಕೆ ಬಂದ್ಬಿಟ್ಟಿದ್ದೀರಾ? ಮೋದಿ ಅವ್ರನ್ನ ನೋಡೋಕ್ಕೆ ಅಂತಾನೆ ಜನ ಬಂದಿರೋದಿಲ್ಲ ಅಂತ ಒಂದು ಗ್ಯಾರಂಟಿ ಆಯಿತು. ಏನು ಜನ ನೋಡ್ತಾ ಇದ್ದೀರಾ, ಸ್ಟೇಜ್ ಅಲ್ಲಿದೆ ಅಷ್ಟು ದೂರ. ಇಲ್ಲೆಲ್ಲ ಜನ ಸೇರಿಬಿಡ್ತಾರೆ. ಇಲ್ಲಿ ಬರ್ತಾರ ಜನ ನೋಡಿದ್ರೆ ಮೋಸ್ಟ್ಲಿ ನಾನು ಇಲ್ಲಿಂದ ಹೋಗೋದು ಡೌಟು ಅನಿಸ್ತಿದೆ. ಹತ್ರಕ್ಕೆ ಬಂದ್ವಿ ನೋಡೋಣ ಅಂತ. ಇಲ್ಲಿ ಎಂಟ್ರೆನ್ಸಲ್ಲಿ ಪೊಲೀಸ್ಗಳವರು ಎಲ್ಲರ ಜೇಬ್ಗಳನ್ನ ಚೆಕ್ ಮಾಡಿ ಅವ್ರು ತಂದಿರೋ ಅಂಥ ಗುಟ್ಕ ಹಾಳು ಮುಳು ಕಡ್ಡಿ ಕಸ ಏನೇನಿತ್ತಲ್ಲ ಇಲ್ಲೇ ಹಾಕಿ ಸೆಕ್ಯೂರಿಟಿ ಚೆಕಿಂಗ್ ನೋಡಿ ಈ ಥರ ನಡೀತಾ ಇದೆ. ಏಜ್ ಲಿಮಿಟ್ ಇಲ್ಲ ಸರ್ ಇಲ್ಲಿ, ಎಲ್ಲ ಬಂದ್ಬಿಟ್ಟಿದ್ದಾರೆ. ಒಂದು 2 ಪಾಯಿಂಟ್ ಹೇಳ್ಬೋದು ಅದಕ್ಕೋಸ್ಕರ ಹಾಕ್ಲೇಬೇಕು ಮೋದಿಗೆ ಅಂತ ನೀವು? ಸರ್ ನಾವು ಬಂದಮೇಲೆ ನಮಗೆ ರೈತರಿಗೆ PM ಕಿಸಾನ್ ಅನ್ನು ಕೊಡ್ತಾ ಇದ್ದಾರೆ. ರೈತರಿಗೆ ತುಂಬ ಹೆಲ್ಪ್ ಆಗ್ತಿದೆ, ಹಂಗಾಗಿ ನೀವು ಮೋದಿಗೆ ಅಂತ ನಿಮ್ಮ ಮತ ಹೇಳ್ತಾ ಇದ್ದೀರಾ? ನಾವು ರೈತರ ಮಕ್ಕಳು, ನಮಗೆ ರೈತರಿಗೆ. ಸೊ ರೈತರಿಗೆ ತುಂಬ ಹೆಲ್ಪ್ ಆಗಿದೆ, ಹಂಗಾಗಿ ಈ ಸಲ ನೀವು ನಿಮ್ಮ ಮತ ಈ ಕಡೆಗೆ ಅಂತ ಹೇಳ್ತಾ ಇದ್ದೀರಾ? ಓಕೆ. ದೇಶದ ಭದ್ರತೆಗೋಸ್ಕರ ಮೋದಿ ಓಟ್ ಹಾಕ್ಬೇಕು ಅನ್ನೋದು ಇದಿದೆ. ಓಕೆ. ಸೊ ಮೇಯ್ನ್ ನೀವು ನೋಡ್ತಾ ಇರೋದೇ ಅಭ್ಯರ್ಥಿಗಳು MLAಗಳ ಮುಖ ಅಲ್ಲ, ಅದಕ್ಕೂ ಮೀರಿ ಮೋದಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಮತ ಅಂತ ಹೇಳ್ತಾ ಇದ್ದೀರಾ? ಅಲ್ಲಿ ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ. ಮೋದಿ ಅವರು ಬಂದರು ಅನ್ಸುತ್ತೆ. ಜನ ಚಿಲ್ಲಾ ಪಿಲ್ಲಿ ಇಲ್ಲಿ. ಇನ್ನು ಯಾರ ಮಾತು ಕೇಳಿಸಲ್ಲ, ಇನ್ನೇನಿದ್ರು ಅವ್ರ ಮಾತು ಹವಾ ಇರುತ್ತೆ. ನಾವು ಹೊರಡೋ ಸಮಯ ಆಯಿತು. ದೂರದಿಂದ ಒಂದು ಸಲ ಮೋದಿ ಅವ್ರನ್ನ ನೋಡಿಬಿಟ್ಟು ಒಂದೇ ಫ್ರೇಮ್ನಲ್ಲಿ ಮಾಜಿ ಪ್ರಧಾನಿ ಮತ್ತು ಇವಾಗಿನ ಪ್ರಧಾನಿ ನೀವು ನೋಡ್ಬೋದು ಇಲ್ಲಿ. ಮೋದಿ ಅವ್ರನ್ನ ಸೆಕ್ಯೂರಿಟಿ ಇಲ್ಲದೆ ಅವ್ರ ಜೊತೆಗೆ ನಿಂತ್ಕೊಂಡು ಮಾತಾಡೋ ಅಷ್ಟು ನಿಮಗೆ ಚಾನ್ಸ್ ಕೊಡ್ತೀನಿ ಬನ್ನಿ. ಎಲ್ಲಿ ಸರ್, ಎಲ್ಲಿ ಕೊಡಿಸ್ತೀರಾ? ಇಲ್ಲೇ ಬನ್ನಿ ಇವಾಗ. ಮೋದಿ ಸರ್ ನಮಸ್ಕಾರ ಮೋದಿ ಅವರಿಗೆ. ನೋಡ್ರಿ, ಮೋದಿ ಅವರಿಗೆ ಡೈರೆಕ್ಟ್ ಹ್ಯಾಂಡ್ ಶೇಕ್ ಮಾಡೋ ಅಷ್ಟು ಪಬ್ಲಿಕ್ಗೆ ಯಾರಿಗೆ ಸಿಗುತ್ತೆ ಆಪ್ಷನ್ನು?
ಸರ್, ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಪ್ರಶ್ನೆ. ಇವತ್ತೇನು ಇಲ್ಲಿ ನಡೀತಾ ಇರೋದು? ಇದು ಹಬ್ಬ. ನಾನು 15 ವರ್ಷ ಅಬ್ರಾಡ್ ಇದ್ದೆ. ಈ 10 ವರ್ಷಗಳಲ್ಲಿ ಈಗ ನಾವು ಹೋದ್ರೆ ಇಂಡಿಯಾ ಬಗ್ಗೆ ಇರೋ ಗೌರವ ಮುಂಚೆ ಯಾರು ಕೇಳ್ತಾನೆ ಇರಲಿಲ್ಲ. ನಾವು ಯಾವತ್ತಾದ್ರೂ ಈ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ರೆ ನಾವು ಹಿಂದುತ್ವನ ಹಾಳು ಮಾಡ್ಕೊಂಡಂಗೆ. ಜೈ ಶ್ರೀರಾಮ್. ಇರೋದೇ ಒಂದ್ ದೇಶ. ಈ ದೇಶ ಸುಭದ್ರ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು. ಮೋದಿಜಿಗೋಸ್ಕರ ನಾವು, ನಮಗೋಸ್ಕರ ಮೋದಿಜಿ. ಈವನ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇಂಡಿಯಾಗಿಂತ ಮೋದಿ ಹೆಚ್ಚು ಇದಾಗಿದೆ. ಮೋದಿ ನಮ್ಮ ಭಾರತಕ್ಕೆ ಅಲ್ಲ ವಿಶ್ವಕ್ಕೆ ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಈ ದಿನ ನಾವು UP ಕೂಡ ನೋಡಿರ್ಬೋದು, ಮುಸಲ್ಮಾನ್ ಬಾಂಧವರು ಬಾಯಲ್ಲಿ ಹನುಮಾನ್ ಚಾಲಿಸಿ ಬರ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ ಅವರ ಒಂದು ಪುರಾಣ ಇತಿಹಾಸದಲ್ಲಿ ಅವರ ಪೂರ್ವಜರು ಕೂಡ ಯಾವ ಧರ್ಮದವರಾಗಿದ್ರು ಅನ್ನೋದು ಎಲ್ಲ ಅರ್ಥಕೊಂಡಿದ್ದಾರೆ. ಬಿಜೆಪಿಯಲ್ಲೂ ಜನತಾ ಇದೆ, JDS ಅಲ್ಲೂ ಜನತೆ ಇದೆ. ಇದು ಜನತೆಗೋಸ್ಕರ ಎರಡು ಪಕ್ಷ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ. ಜಾತ್ಯತೀತ ಜನತಾದಳ ಪಕ್ಷ ಮತ್ತೆ ಬಿಜೆಪಿ ಎರಡು ಒಂದಾಗಿ ಈ ಸತಿ ಸುಧಾಕರ್ ಅವ್ರನ್ನ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿ ನಮ್ಮ ನರೇಂದ್ರ ಮೋದಿ ಅವರ 400ರ ಗುರಿ ಏನಿದೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೂಡ ಸೇರುತ್ತೆ ಅಂತ ಹೇಳ್ತಾ, ಅಲ್ಲೇ ಗೊತ್ತಾಗತ್ತೆ ಪಕ್ಷ ಯಾವ್ದೇ ಆಗಿದ್ರು ಅವ್ರಿಗೆ ಗೊತ್ತು. ಹಿಂದುತ್ವ ನ್ಯಾಯ ಅಂದ್ರೆ ಅದು ಬಿಜೆಪಿ ಪಕ್ಷದಿಂದ ಮಾತ್ರ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ MP ಆದ್ರೆ ಚಿಕ್ಕಬಳ್ಳಾಪುರ 100% ಉಳಿಯುತ್ತೆ. ಚಿಕ್ಕಬಳ್ಳಾಪುರ ಆಗುತ್ತೆ. ಚಿಕ್ಕಬಳ್ಳಾಪುರ ಅಂತೂ ಇರಲ್ಲ, ಚಿಕ್ಕಬಳ್ಳಾಪುರ 100% ಆಗುತ್ತೆ. 24 ಅವರು ವಿದ್ಯುತ್ ಕೊಟ್ಟು ನಮ್ಮ ಇದು ಮಾಡಬೇಕು, ಮೋದಿಜಿ ಅವ್ರನ್ನೇ ಗೆಲ್ಲಿಸ್ಬೇಕಂತ ಭರವಸೆ ಇದೆ. ನಮಗೇನು ಮೋದಿ ಮುಖ್ಯ. ಮೋದಿಯವರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಾವು ದೇಶಕ್ಕೋಸ್ಕರ ಯಾರೇ ಇದಾಗಲಿ ದೇಶಕ್ಕೋಸ್ಕರ ಓಟ್ ಹಾಕ್ತೀವಿ. PM MLA ಎಲ್ಲರೂ ನೋಡ್ತೀವಿ, MLA ಅಲ್ಲ. ನಮ್ಮ ಸುಧಾಕರ್ ಸಾಹೇಬರು ಬಹಳ ಕೆಲಸ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ನಾವು ಬೆಲೆ ಕೊಟ್ಟು ನಮ್ಮ ಸುಧಾಕರ್ ಸಾಹೇಬರನ್ನ ಗೆಲ್ಲಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಸುಧಾಕರ್ ಅವರು ಮಾಡದೇ ಇರುವಂಥದ್ದು ಕೆಲಸ ಇಲ್ಲ. ಹೇಳಬೇಕು ಅಂದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಅವರಿಗೆ ಎಲ್ಲರೂ ಚಿರಋಣಿಯಾಗಿರ್ತಾರೆ. ಅವರು ಕೆರೆಗಳಿಗೆ ನೀರು ತಂದು ಇವತ್ತಿನ ಒಂದು ಮನಸಂಕುಲಕ್ಕೆ ಜೀವಜಲ ಕೊಟ್ಟಿರ್ತಕ್ಕಂಥ ಅವರು ಸುಧಾಕರ್ ಅವರು. ಮೋದಿ ಅವರಿಗೆ ಓಟ್ ಹಾಕಿದ್ರೆ ನಮ್ಮ ಜನನೂ ಚೆನ್ನಾಗಿರ್ತಾರೆ, ಅಭಿವೃದ್ಧಿನೇ ಆಗುತ್ತೆ, ನಮ್ಮ ದೇಶನೂ ಮುಂದೆ ಬರ್ತದೆ. ಅದೇ 10 ವರ್ಷಕ್ಕಿಂತ ಹಿಂದೆ ನಮ್ಮ ದೇಶ ಎಲ್ಲೋ ಇತ್ತು. ಇವತ್ತು ನಮ್ಮ ದೇಶನ ಈ ಸ್ಥಾನಕ್ಕೆ ತಂದಿರತಕ್ಕಂಥವರು ನರೇಂದ್ರ ಮೋದಿ ಅವರು. PM ಮೋದಿ ಆಗಿಲ್ಲ ಅಂದ್ರೆ ದೇಶ ಉಳಿಗಾಲ ಇಲ್ಲ. ಚಿಕ್ಕಬಳ್ಳಾಪುರ ಸುಧಾಕರ್ ಆಗಿಲ್ಲ, MP ಆಗಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಉಳಿಗಾಲ ಇಲ್ಲ. ಇದೊಂದು 100%. ಸೊ ಮೇಯ್ನ್ ಒಂದು ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಸೊ ನಾವು ಹಿಂಗೆ ಪಾಸ್ ಆಗ್ತಿದ್ವಲ್ಲ, ಒಂದು ಅವೇರ್ನೆಸ್ ಇರಲಿ. ನಿಮ್ಗೊಳಗೂ ನಿಮ್ಮ ಒಂದು ಅಮೂಲ್ಯವಾದ ಮತನ ಒಂದು ನಿಮಗೆ ಯಾರು ಸರಿ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿಗೆ ವೋಟ್ ಮಾಡಿ ಅಂತ ಹೇಳ್ತಾ, ಅಭಿವೃದ್ಧಿಗೆ ಮತ ನೀಡಿ ಅಂತ ಹೇಳ್ತಾ. ಕರೆಕ್ಟ್. ಸೊ ಹಂಗೆ ಇದ್ರದ್ದೊಂದು ಜಲಕ್ಕೆ ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ವಿ. ಸೊ ವೀಕ್ಷಕರಲ್ಲಿ ಒಂದು ಮನವಿ, ಯಾವುದೇ ಪಕ್ಷೇತರವಾಗಿ ನಾವೇನು ಕವರ್ ಮಾಡಿಲ್ಲ. ಏನಾದರೂ ಹ್ಯಾಪ್ನಿಂಗ್ ಇದ್ದರೆ ಈವೆಂಟ್ಸ್ನ ಕವರ್ ಮಾಡುತ್ತಿರೋದು.